ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಫ್ಯಾನ್ಸ್ಗೆ ಇದೊಂದು ಬಾಡೂಟ ಅಂತ ಹೇಳ್ತೀನಿ. ಬರೀ ಅವರೊಬ್ಬರಿಗೆ ಅಲ್ಲ, ಯಾರೆಲ್ಲ ಕನ್ನಡ ಸಿನಿಮಾ ಇಷ್ಟಪಡ್ತಾರೋ ಅವ್ರಿಗೂ ಕೂಡ ಇದೊಂದು ಹಬ್ಬದೂಟ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾದ ಹೆಸರು ಬಂದಿದ್ದ ಡೆವಿಲ್ ಅಂತ. ಈ ಸಿನಿಮಾದ ಪ್ಲಾಟ್ ಏನಾಗಿರುತ್ತೆ ಅಂದ್ರೆ, ನಮ್ಮ ಹೀರೋ ಅವ್ರ ತಂದೆ ಬಂದು ಒಬ್ರು CM ಆಗಿರ್ತಾರೆ. ಏನೋ ಒಂದು ಕಾರಣಾಂತರಗಳಿಂದ ಅವರು ಜೈಲ್ಗೆ ಹೋಗೋ ಟೈಮ್ ಬರುತ್ತೆ. ಅದೇ ಟೈಮಲ್ಲಿ ನಮ್ಮ CM ಸಾರು ಅಚ್ಯುತಣ್ಣನ ಕರೆದ್ಬಿಟ್ಟು, ನನ್ನ ಮಗ ಧನುಷ್ನ ವಾಪಸ್ ಕರ್ಕೊಂಬ, ಅವನ್ನ ಇಲ್ಲಿ CM ಮಾಡೋಣ ಅಂತ ಹೇಳ್ತಾರೆ. ಆಯಿತು ಅಂತ ನಮ್ಮ ಅಚ್ಯುತಣ್ಣ ಹೋಗಿ ಆ ಧನುಷ್ ಅನ್ನೋ ಕ್ಯಾರೆಕ್ಟರ್ನ ಕರ್ಕೊಂಬರಕ್ಕೆ ಹೋದಾಗ, ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಅವನ ಹೆಸರು ಧನುಷ್ ಆಗಿರಲ್ಲ, ಒಂದು ಡೆವಿಲ್ ಅಂತ ಆಗಿರುತ್ತೆ. ಅಚ್ಯುತಣ್ಣ ಅಲ್ಲೋಗಿ ಕರೆದಾಗ ಅವ್ನು ಬರೋಕ್ಕೆ ರೆಡಿ ಇರಲ್ಲ. ಆಯಿತು ಅಂತ ವಾಪಸ್ ಬರ್ತಾರೆ. ಇನ್ನೊಂದು ಕಡೆ ನೋಡಿದ್ರೆ ಒಬ್ಬ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಕೂಡ ಇರುತ್ತೆ. ಆ ಕ್ಯಾರೆಕ್ಟ್ರಿಗೆ ಏನಂದರೆ ಒಬ್ಬ ದೊಡ್ಡ ಆ್ಯಕ್ಟರ್ ಆಗಬೇಕು ಅನ್ನೋದು ಚಿಕ್ಕ ವಯಸ್ಸಿಂದ ಆಸೆ ಇರುತ್ತೆ. ಸುತ್ತಮುತ್ತ ಜನ ತುಂಬಾ ಇಷ್ಟಪಡ್ತಾ ಇರ್ತಾರೆ. ಸಡನ್ನಾಗಿ ಒಂದಿನ ಅಚ್ಯುತಣ್ಣಂಗೆ ಕಾಣಿಸ್ಕೊಂಡಂತ ನಮ್ಮ ಕೃಷ್ಣ ಕೊನೆಗೆ ಅವನ್ನ ಕರ್ಕೊಂಡೋಗಿ ಅವನೇ ಧನುಷ್ ಅಂತ ಹೇಳಿ ಜನನ ಮುಂದೆ ನಿಲ್ಲಿಸ್ತಾರೆ. ಈವನ್ CM ಕೂಡ ಗೊತ್ತಿರಲ್ಲ ಇದು ಅವನ ಮಗನ ಅಲ್ವಾ ಅಂತ. ಕೊನೆಗೆ ಅವನು ಚೆನ್ನಾಗಿ ಎಲ್ಲ ಪ್ರಮೋಷನ್ ಮಾಡಿಕೊಂಡು CM ಆಗೋಕ್ಕೆ ಅಂತ ರೆಡಿ ಆಗ್ತಾ ಇರ್ತಾನೆ. ಸಡನ್ನಾಗಿ ಇದನ್ನ ನೋಡಿದಂಥ ನಮ್ಮ ಡೆವಿಲ್ ಫುಲ್ಲು ಕೋಪ ಮಾಡಿಕೊಂಡು ವಾಪಸ್ ಅಲ್ಲಿಂದ ಬರ್ತಾನೆ. ಊರಿಗೆ ಬಂದಮೇಲೆ ನಮ್ಮ ಅಚ್ಯುತಣ್ಣಂಗೂ ಕೃಷ್ಣಂಗೂ ಏನೆಲ್ಲ ಪ್ರಾಬ್ಲಮ್ ಮಾಡ್ತಾನೆ. ಆ ಪ್ರಾಬ್ಲಮಿಂದ ನಮ್ಮ ಅಚ್ಯುತಣ್ಣ ಕೃಷ್ಣ ಅವರು ಎಸ್ಕೇಪ್ ಆಗ್ತಾರ, ಇಲ್ಲ ನಮ್ಮ ಕೃಷ್ಣನೇ ನಮ್ಮ ಡೆವಿಲ್ಗೆ ಪ್ರಾಬ್ಲಮ್ ಮಾಡ್ತಾರ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು ಅಂತ ಹೇಳ್ತೀನಿ. ಈ ಸಿನಿಮಾದ ಪಾಸಿಟಿವ್ ಪಾಯಿಂಟ್ಸ್ ಅಂತ ಬಂತು ಅಂದರೆ ಮೇನ್ ನಾನು ಅಚ್ಯುತಣ್ಣ ಅಂತ ಹೇಳ್ತೀನಿ. ದರ್ಶನ್ ಸರ್ನ ಬಿಟ್ಟರೆ ನೆಕ್ಸ್ಟು ಸೆಕೆಂಡ್ ಇರೋ ಥರ ಕಾಣಿಸ್ಕೊಳೋದೆ ಅಚ್ಯುತಣ್ಣ. ಮತ್ತು ಮೇಯ್ನು ಡೈಲಾಗ್ಸು, ಇವತ್ತು ಪ್ರೆಸೆಂಟ್ ಸಿಚುವೇಶನ್ ದರ್ಶನ್ ಸರ್ಗೆ ಏನಿದೆಯೋ ಅದ್ರ ತಕ್ಕಂತೆ ಡೈಲಾಗ್ ಬರೆದಿದ್ದಾರೆ. ಪ್ರತಿಯೊಂದು ಫ್ರೇಮ್ ಕೂಡ ಸೂಪರ್ ಆಗಿದೆ ಅಂತ ಹೇಳ್ತೀನಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ಸೂಪರ್ ಆಗಿದೆ. ಡೈರೆಕ್ಷನ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿದೆ ಅಂತ ಹೇಳ್ತೀನಿ. ಇನ್ನು ನೆಗೆಟಿವ್ ಅಂತ ಬಂತು ಅಂದರೆ ನಂಗೆ ಆ ಥರ ನೆಗೆಟಿವ್ ಅನ್ನೋದು ಏನು ಕಾಣಿಸ್ಕೊಂಡಿಲ್ಲ. ಬಟ್ ಕೊನೆಯಲ್ಲಿ ಒಂದು ಮಾತು ಹೇಳ್ತೀನಿ, ನೀವು ಡೆವಿಲು ಕೃಷ್ಣ ಅಂತ ಹೋದಾಗ ನಿಮ್ಮ ಮೈಂಡಲ್ಲಿ ಕೂರೋದೇ ಕೃಷ್ಣ ಅಂತ ಹೇಳ್ತೀನಿ. ಅವರು ಕೃಷ್ಣಾಗಿ ಮಾಡಿರೋಂಥ ಪರ್ಫಾರ್ಮೆನ್ಸ್ ಒಂದು ನೆಕ್ಸ್ಟ್ ಲೆವೆಲ್ ಆಗಿದೆ ದರ್ಶನ್ ಸರ್ದು ಅಂತ ಹೇಳ್ತೀನಿ. ಇನ್ನೂ ಯಾರ್ಯಾರು ಈ ಸಿನಿಮಾ ನೋಡಿಲ್ವೋ ಇವತ್ತೇ ಹೋಗಿ ನೋಡಿ, ಒಂದು ಒಳ್ಳೆ ಕನ್ನಡ ಸಿನಿಮಾನ ಮಿಸ್ ಮಾಡಬೇಡಿ ಅಂತ ಹೇಳ್ತೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಯಾರೋ ಹೇಳಿದ್ರು ಅಂತ ಸಿನಿಮಾಗೆ ಹೋಗದೆ ಇರೋಕೆ ಹೋಗಬೇಡಿ. ನಿಮಗೆ ಇಷ್ಟ ಆಯ್ತಾ, ಹೋಗಿ ಒಂದು ಒಳ್ಳೆ ಕನ್ನಡ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗೈಸ್. ಥ್ಯಾಂಕ್ ಯು.